ಬ್ರೋ ಬಾಯ್. ನಿಮ್ಮ ಹೆಸರು? ಮಧು ಅಂತನಾ? ಬಾಯ್, ಥ್ಯಾಂಕ್ ಯು. ಇವಾಗ ಮಳೆ ಸ್ಟಾರ್ಟ್ ಆಯ್ತು. ಅಲ್ಲೇ ಮಳೆನಾರ ಬರಲಿ ಏನು ಗುರು ಇದು ಹಿಂಗೈತೆ. ಮಳೆನಾರ ಬರಲಿ ಚಂಡಮಾರುತನೇ ಬರಲಿ, ನಾವು ಫುಲ್ಲು ರೆಡಿ ಆಗಿದ್ದೀವಿ ಚೆಚ್ಚಕ್ಕೆ ಅಂತ. ಇವಾಗ ಚೆಚ್ಚದೆ ಕುದುರೆಮುಖಗೆ ಎಂಟ್ರಿ ಆಗಿ ನೆಕ್ಸ್ಟ್ ಲೆವೆಲ್ ವೈಪ್ ಮಾಡೋದೆ. ನಂದು ಮೆಮೊರಿ ಕಾರ್ಡ್ ಹಾಳಾಗ್ಬಿಟ್ಟು ಸರಿಯಾಗಿ ರೆಕಾರ್ಡೇ ಆಗ್ತಾ ಇರಲಿಲ್ಲ. ಎಷ್ಟೊಂದು ವಿಡಿಯೋ ರೆಕಾರ್ಡೇ ಆಗಿಲ್ಲ, ಸುಮ್ಮನೆ ಹುಚ್ಚಿನ ಥರ ಮಾತಾಡ್ಬಿಟ್ಟಿದ್ದೀನಿ. ಏನೇನು ಮಾತಾಡಿದ್ದೆ ಅಂತ ನನಗೆ ನೆನಪಿಲ್ಲ. ಮೆಮೊರಿ ಕಾರ್ಡಲ್ಲಿ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಅದೂ ಇಲ್ಲ. ಬಂತು ಕುದುರೆಮುಖ ಎಂಟ್ರಿ ಇದೆ. ಕರೆಕ್ಟಾಗಿ ಇಲ್ಲಿಗೆ ಬಂದಾಗ ಹೋದ ವರ್ಷನೂ ಮಳೆ ಬಂದಿತ್ತು, ಈ ವರ್ಷನೂ ಮಳೆ ಬಂತು. KA09 JB 6729. ಸ್ಟಾಪ್ ಮಾಡಬಾರ್ದು. ಎಷ್ಟಿರುತ್ತೆ ಸರ್ ಟೈಮು? 45 ಕಿಲೋಮೀಟರ್ 1.5 hour. ಓಕೆ. ಹನುಮನಗುಂಡಿ ಸೀದಾ ಆಯ್ತಾ? ಥ್ಯಾಂಕ್ ಯು ಸರ್. ನಮ್ಮ ಎಲ್ಲ ಗಾಡಿದು ನಂಬರ್ ಇಲ್ಲ ಇದೆ, ನೋಡ್ತಾ ಇರ್ಬೋದು. 1.5 ಗಂಟೆ ಅಂತ ಹಾಕಿದ್ದಾರೆ. 1.5 ಗಂಟೆಲಿ ಹೋಗ್ಬೇಕು. ಏನೇನೈತೆ ಒಂದ್ಸಲ ಓದ್ಕೊಂಬಿಡ್ರಿ. ಇವಾಗ ಇಲ್ಲಿಂದ ಎಂಟ್ರಿ ಆಗಿ ಟೋಟಲ್ಲು 45 ಕಿಲೋಮೀಟರ್ಸ್ ಅಲ್ವಾ? 45 ಕಿಲೋಮೀಟರ್ಸ್ಗೆ 1.5 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಎಲ್ಲೂ ನಿಲ್ಸಂಗಿಲ್ಲ ಅಂತ ಹೇಳಿದ್ದಾರೆ. ನಾನು ಕುದುರೆಮುಖ ಅಲ್ಲೇ ಸುಮಾರು ಸಲ ನೋಡಿದ್ದೀನಿ. ನಮ್ಮ ಫ್ರೆಂಡ್ಸು ಕುದುರೆಮುಖ ಅಂತ ನೈಟು ನಿದ್ರೆಲ್ಲೂ ಕನ್ವರ್ಸ್ತಾ ಇದ್ರು ಕುದುರೆಮುಖನ. ನಮ್ಮ ಕರ್ನಾಟಕದಲ್ಲಿ ಒಂದು ಲಡಾಖ್ ಅಂತ ಅಂದ್ರೆ ನಮ್ಮ ಕುದುರೆಮುಖ. ನಾನು ಮಾನ್ಸೂನ್ ರೈಡು ಅಂತ ಬಂದು ಅಲ್ಲೇ 3ನೇ ದಿನ. ಇವತ್ತು 3ನೇ ದಿನದಲ್ಲಿ ಫೋನ್ನೇ ಯೂಸ್ ಮಾಡಿಲ್ಲ. 0% ನೆಟ್ವರ್ಕ್, 100% ಪೀಸು. ಆ ತರ ವೆದರ್ ಅಲ್ಲಿ ಇದೀವಿ ಇವಾಗ. ಫೈನಲಿ ಕುದುರೆಮುಖಕ್ಕೆ ಬಂದೋಯ್ತು. ಇಷ್ಟೊಂದು ಜನ, ಜಾಸ್ತಿ ಜನ ಏನಿಲ್ಲ, ಸ್ವಲ್ಪ ಜನ ಅವ್ರೆ. ಒಂದು ಐಡಿಯಾ ಕೊಡ್ತೀನಿ, ಇವತ್ತೇ ಕುದುರೆಮುಖ ಕೊಟ್ಟೋಗು. ಈ ಬೋರ್ಡ್ ಇದೆಯಲ್ಲ, ಇದೊಂಥರ ಎಮೋಷನ್. ಹೆಂಗಾಯ್ತು ಎಕ್ಸ್ಪೀರಿಯನ್ಸ್? ನಿದ್ದೆಲ್ಲೂ ಕನ್ವರ್ಸ್ತಾ ಇದೆ. ಫೈನಲಿ ಕುದುರೆಮುಖ ಬಂದಿದ್ಯಾ, ಏನ್ ಅನಿಸ್ತಾ ಇದೆ? ಎಕ್ಸೈಟ್ಮೆಂಟ್ ಅಲ್ಲಿ ಇದೆ ಫುಲ್ಲು. ಬರ್ಬೇಕಾದ್ರೆ ನನ್ನ ಡ್ರೀಮ್ ಇದು. ಫಸ್ಟ್ ಟ್ರಿಪ್ ಇದು ನನ್ನ ಆಫ್ ರೋಡು ಆ್ಯಂಡ್ ಮಾನ್ಸೂನ್ ಆಲ್ಸೋ. ಹುಡುಗರಂತೂ ಫುಲ್ ಖುಷಿ ಆಗ್ಬಿಟ್ಟವ್ರೆ. ಈ ಮಳೆಲಿ ಬ್ಲಾಗ್ ಮಾಡಕ್ ಹೆವಿ ಕಷ್ಟ ಗುರು. ಮಳೆ ಬರ್ತಾನೆ ಐತೆ, ನಿಲ್ತಾನೆ ಇಲ್ಲ, ಗ್ಯಾಪೇ ಕೊಡ್ತಾ ಇಲ್ಲ. ಓ ನೀರೇ ನೋಡಿಲ್ಲ, ಆರಿಸ್ಬಿಟ್ಟೆ. ಒಳಗಡೆ ಬಂದ್ರೆ ಕುದುರೆಮುಖ ಟೌನು ಜೋರಾಯ್ತು ಮಳೆ ಬರ್ತಾ ಇದೆ. ವೆದರ್ ಹೆಂಗಿದೆ, ಪೀಸ್ಫುಲ್ ಆಗಿದೆ. ಯೂನಿವರ್ಸಿಟಿ. ನೆಕ್ಸ್ಟ್ ಟೈಮು ನನ್ನ ಗಾಡಿಗೆ ಒಂದು ಅಂಬ್ರೆಲಾ ಹಾಕ್ಸ್ಕೊಂಡ್ಬಿಡ್ತೀನಿ. ದೊಡ್ಡದು ತರಕಾರಿ ಮಾರೋರು ಇಟ್ಕೊಂಡಿರ್ತಾರಲ್ಲ, ದೊಡ್ಡ ಅಂಬ್ರೆಲಾ, ಆ ಥರ ಒಂದು ಅಂಬ್ರೆಲಾ ಇಟ್ಕೊಂಡ್ಬಿಡ್ತೀನಿ ಗುರು. ಅವಾಗಾರೆ ನೆಮ್ಮದಿಯಾಗೆ ವ್ಲಾಗ್ ಮಾಡ್ಬೋದು ಅನ್ಸುತ್ತೆ. ಹಾಂ ಇದ್ದಾರೆ, ಕೆಲವೊಂದ್ರಲ್ಲಿ ಇದ್ದಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನ ಕೆಲವೊಂದು ಮನೆಗಳಲ್ಲಿ ವಾಸ ಇದ್ದಾರೆ, ಯಾರು ಇಲ್ಲದೆ ಇರೋದಕ್ಕೆ, ಜನ ಇಲ್ಲದೆ ಇರೋದಕ್ಕೆ ಗೋಸ್ಟ್ ಏರಿಯಾ ಅನ್ನೋ ಥರ ಪೋಟ್ರೆ ಮಾಡಿದ್ರು. ಬಟ್ ಆದರೆ ಈ ಥರ ಒಂದು ಬ್ಯೂಟಿಫುಲ್ ಏರಿಯಾ ಇದು ನೋಡಿ. ಇನ್ನೂ ಎಷ್ಟು ಜನ ವಾಸ ಇದ್ದಾರೆ ಇಲ್ಲಿ ಅಂತ. ಎಷ್ಟೊಂದು ಜನಕ್ಕೆ ಅದು ಗೊತ್ತೇ ಇಲ್ಲ. ಕುದುರೆಮುಖ ಅಂದರೆ ಯಾರು ಇರಲ್ಲ ಅಲ್ಲಿ, ಅದು ಗೋಸ್ಟ್ ಸಿಟಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ರಿಯಾಲಿಟಿ ಅದಲ್ಲ. ವಿಸಿಟರ್ಸ್ ಬರ್ತಾರಲ್ಲ ಕುದುರೆಮುಖಕ್ಕಾಗ, ಹಾಂ ದೊಡ್ಡ ದೊಡ್ಡ ವ್ಯಕ್ತಿಗಳು. ಅವಾಗಿನ ಕಾಲದಲ್ಲಿ ಫ್ಯಾಕ್ಟ್ರಿ ಎಲ್ಲ ನಡೆಯುವಾಗ ವಿಸಿಟರ್ಸ್ಗೆ ಅಂತ ಇದ್ದಿದ್ದ ಜಾಗ ಇದು. ವಿಸಿಟರ್ಸು ಅಫಿಷಿಯಲ್ಲು ಸಹ್ಯಾದ್ರಿ ಭವಾನಿ. ಕೆನರಾ ಬ್ಯಾಂಕು. ಎಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರಾ ಈ ಬ್ಯಾಂಕು. ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ. ಅಲ್ಲೊಂದು ಬ್ಯಾಂಕ್ ಇದೆ, ಅದು ಸಿಂಡಿಕೇಟ್ ಬ್ಯಾಂಕ್ ಅಂತೆ, ಇದು ಕೆನರಾ ಬ್ಯಾಂಕ್ ಅಂತೆ. ಇವಾಗ ಏನು ಇಲ್ಲ, ಫುಲ್ಲು ಸೈಲೆಂಟ್ ಆಗಿದೆ. ಲಕ್ಷ ಕೋಟಿ ವ್ಯವಹಾರ ಮಾಡ್ತಿದ್ದಂತ ಬ್ಯಾಂಕು ಇವತ್ತು ಸೈಲೆಂಟ್ ಆಗಿದೆ. ಅಷ್ಟೇ, ಮನುಷ್ಯನ ಜೀವನನು ಅಷ್ಟೇ. ಮನುಷ್ಯಂಗೆ ಆದ್ರೂ ಅಷ್ಟೇನೆ, ಅವ್ನು ಎಷ್ಟೇ ಕೋಟಿ ಸಂಪಾದನೆ ಮಾಡಿರ್ಲಿ, ಏನೇ ಮಾಡಿರ್ಲಿ, ಒಂದು ಬ್ಯಾಡ್ ಟೈಮ್ ಅಂತ ಬಂದ್ರೆ ಅವನು ಕೂಡ ಅಷ್ಟೇ ಸೈಲೆಂಟ್ ಆಗಿ ಹೋಗ್ಬೇಕಾಗತ್ತೆ. ಯಾರಾದ್ರೂ ಬಂದ್ರು ಅಷ್ಟೇ, ಜಾಸ್ತಿ ಹೊತ್ತು ನಿಲ್ಸಬಾರ್ದು. ಇರೋದನ್ನ ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕಷ್ಟೇ. ಕಲಾಮಂದಿರ ಇದೆ, ನಿಮಗೆ ಚರ್ಚ್ ಇದೆ, ಮಸೀದಿ ಇದೆ, ಮತ್ತೆ ನಮ್ಮ ಹಿಂದೂಸ್ ಟೆಂಪಲ್ ಕೂಡ ಒಳಗಡೆ ಇದೆ. ಸೊ ಎಲ್ಲಾ ಕೆಲಸದವರು ಇರ್ತಾರೆ ಅಂತ ಕಾರಣಕ್ಕೆ ಒಂದ್ರೊಳಗಡೆ ಎಲ್ಲಾ ಧರ್ಮನು ಇಟ್ಟಿದ್ದಾರೆ. ನೋಡಿ ಎಷ್ಟು ಸಖತ್ತಾಗಿ ಯೋಚನೆ ಮಾಡಿದ್ದಾರೆ ಅಂದ್ರೆ, ಎಲ್ಲಾ ಧರ್ಮದವರು ಇರ್ತಾರೆ ಅನ್ನೋ ಒಂದು ರೀಸನ್ಗೆ ಭವನ ತರ ಮಾಡಿ ಒಂದ್ರೊಳಗಡೆನೆ ಎಲ್ಲಾ ದೇವ್ರನ್ನು ಇಡೋ ತರ ಮಾಡಿದ್ದಾರೆ. ಇದೆಲ್ಲ ಹಾಸ್ಪಿಟಲ್.
ಇದು ಫುಲ್ ಹಾಸ್ಪಿಟಲ್ ವಾ 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 ವಾ. ಲಾಸ್ಟ್ ಟೈಮ್ ಬಂದಾಗ ನಾವು ಕನ್ನಡ ರಾಜ್ಯೋತ್ಸವ ದಿನ ಬಂದಿ ಫುಲ್ ಡೆಕೋರೇಟ್ ಮಾಡಿದ್ರಿ ಇಲ್ಲೆಲ್ಲ. ಅಲ್ಲಿ ಒಳಗಡೆ ಊರೈತೆ, ಊರಲ್ಲಿ ಜನ ಇದಾರೆ ಇನ್ನ. ಬಸ್ ಸ್ಟಾಪ್ ಇದು. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕುದುರೆಮುಖದಲ್ಲಿ ಇರುವಂತ ಕೆನರಾ ಬ್ಯಾಂಕ್ ಆಗಿರ್ಬೋದು, ಮತ್ತೆ ಇನ್ನೊಂದು ಬ್ಯಾಂಕ್ ಇತ್ತು ಆ ಬ್ಯಾಂಕ್ ಆಗಿರ್ಬೋದು, ಆ ಎರಡು ಬ್ಯಾಂಕ್ ಸೇರಿ ಅಥವಾ ಒಂದೊಂದು ಬ್ಯಾಂಕ್ ಅಲ್ಲಿ ಅವಾಗಿನ ಕಾಲದಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗ್ತಿತ್ತು, ಸುಮ್ನೆ ಒಂದು ಕಮೆಂಟ್ ಹಾಕ್ರಿ ನೋಡೋಣ. ನನ್ಗೂ ಗೊತ್ತಿಲ್ಲ. ಇಲ್ಲಿಂದ ಇವಾಗ ಸ್ಟಾರ್ಟ್ ಕುದುರೆಮುಖ ಬೋರ್ಡ್ ನೋಡ್ಕೊಂಡು ಇವಾಗ ನಾವು ಇಲ್ಲಿಂದ ಏನು ನೋಡ್ತೀವಲ್ಲ, ಈ ತರ ವ್ಯೂ ಆಗಿರ್ಬೋದು, ಈ ತರ ವೆದರ್ ಆಗಿರ್ಬೋದು, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರು ಮಾನ್ಸೂನ್ ರೈಡ್ ಬರಕ್ ಆಗಿಲ್ಲ ಅಥವಾ ಬರಕ್ ಆಗದೇ ಇಲ್ಲ ಅನ್ನೋರು, ಅಥವಾ ಕುದುರೆಮುಖ ಇನ್ನೂ ಯಾರ್ಯಾರು ನೋಡೇ ಇಲ್ಲ ಅನ್ನೋರು, ಈ ವಿಡಿಯೋ ನೋಡಿ ಕಣ್ ತುಂಬ್ಕೊಳ್ಳಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಈ ತರ ನೋಡ್ತಾ ಇದ್ರೆ ರಿಯಲ್ ಕುದುರೆಮುಖ ಸ್ಟಾರ್ಟ್ಸ್ ಫ್ರಮ್ ಇಯರ್. ಬರ್ಬೇಕಂತ ಆಸೆ ಇತ್ತು. ಹಾಯ್ ಎಲ್ರಿಗೂ ಹಾಯ್. ಪಾಪ ಗುರು, ರೋಡಲ್ಲೇ ಇರುತ್ತೆ, ಮಳೆ ಬರ್ತಿದೆ. ಎಂಟ್ರಿ ಎಕ್ಸಿಟ್, ಎಂಟ್ರಿ ಆಗುವಾಗ ನೀವು ಎಂಟ್ರಿ ಮಾಡಿಸಿ ಎಂಟ್ರಿ ಆಗಬೇಕು. ಸೊ ಎಕ್ಸಿಟ್ ಆಗುವಾಗಲೂ ನೀವು ತೋರಿಸ್ಬಿಟ್ಟು ಹೊರಗಡೆ ಬರಬೇಕು.